ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾವು ಅಂದ್ಕೊಂಡಿರೋ ತುಂಬ ಕೆಲಸಗಳು ಆಗಿರಲ್ಲ, ಎಷ್ಟೊಂದು ಸಮಸ್ಯೆಗಳಿರುತ್ತೆ, ಅದಕ್ಕೆಲ್ಲ ಪರಿಹಾರ ಸಿಕ್ಕಿರಲ್ಲ. ಈ ಥರ ಎಲ್ಲ ಇದ್ದಾಗ ಏನು ಮಾಡಬೇಕು ಅಂತ ನಾನಿವತ್ತು ಮಾತಾಡ್ತೀನಿ. ತುಂಬ ಜನ ಅವ್ರ ಕಷ್ಟಗಳನ್ನ, ಅವ್ರ ನೋವನ್ನು ತೋರ್ಪಡಿಸ್ಕೊಳ್ಳೋಕ್ಕೆ ರಾಯರ ಸನ್ನಿಧಿಗೆ ಹೋಗ್ತಾರೆ. ಅದರಿಂದ ಎಷ್ಟೋ ಸಮಸ್ಯೆಗಳು ದೂರ ಆಗಿದೆ. ರಾಯರ ಸನ್ನಿಧಿಗೆ ಹೋದರೆ ಮುಂದೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಶಾಂತಿ, ನೆಮ್ಮದಿ ಎಲ್ಲ ಸಿಗತ್ತೆ, ಒಂದು ಧೈರ್ಯನೂ ಹುಟ್ಟತ್ತೆ. ಆದರೂ ಇನ್ನೂ ಕೆಲವರಿಗೆ ಹಲವಾರು ಸಮಸ್ಯೆಗಳಿರುತ್ತೆ. ಈ ಸಮಸ್ಯೆಗಳೆಲ್ಲ ಕಮ್ಮಿ ಆಗಬೇಕು ಅಂದರೆ ಆ ರಾಯರ ಕೃಪೆ ನಮಗಿರಬೇಕು. ನಮಗೆಲ್ಲ ರಾಯರು ಒಬ್ಬರೇ, ಆದರೆ ರಾಯರಿಗೆ ಭಕ್ತಾದಿಗಳು ಸಾವಿರಾರು ಜನ ಇರ್ತಾರೆ. ನಾವು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗಬೇಕು ಅಂದರೆ, ಯಾಕಂದರೆ ತುಂಬ ಜನ ಏನಾದರೂ ಕೆಲಸಕ್ಕೆ ಕೈ ಹಾಕ್ತಾರೆ, ಅದರಿಂದ ನಷ್ಟ ಮಾಡ್ಕೊತಾರೆ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋಗ್ತಾರೆ, ಆ ಕೆಲಸನೂ ಅರ್ಧದಲ್ಲೇ ನಿಂತೋಗುತ್ತೆ. ಈ ಎಲ್ಲದಕ್ಕೂ ಪರಿಹಾರ ಏನು ಅಂದರೆ, ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ರಾಯರ ದರ್ಶನ ಮಾಡಿದಾದ್ಮೇಲೆ ಅಲ್ಲಿಂದ ಮಂತ್ರಾಕ್ಷತೆ ತೊಗೊಂಬಂದು ಮನೇಲಿ ಇಟ್ಕೊಳ್ಳಿ. ಇದನ್ನು ದೇವ್ರ ಮನೇಲಿ ಇಕ್ಕಿ ಪೂಜೆ ಮಾಡಿ. ನಿಮಗೆ ಯಾವುದಾದ್ರೂ ಸಮಸ್ಯೆ ಇದ್ದಾಗ ರಾಯರಿಗೆ ಪೂಜೆ ಮಾಡಿ, ಆಮೇಲೆ ಮಂತ್ರಾಕ್ಷತೆಗೂ ಪೂಜೆ ಮಾಡಿ. ನಿಮ್ಮ ಸಮಸ್ಯೆನ ಅದ್ರ ಮುಂದೆ ಹೇಳ್ಕೊಳ್ಳಿ. ಮತ್ತೆ ಸ್ವಲ್ಪ ಮಂತ್ರಾಕ್ಷತನ ತಗೊಂಡು ನಿಮ್ಮ ಜೊತೇಲಿ ಇಟ್ಕೊಳ್ಳಿ. ರಾಯರನ್ನ ಮನಸಲ್ಲೇ ಪ್ರಾರ್ಥನೆ ಮಾಡಿ. ಆಗ ಇರೋ ಸಮಸ್ಯೆ ತಾನಾಗೇ ಕಮ್ಮಿ ಆಗ್ತಾ ಹೋಗುತ್ತೆ. ಇದೇ ಥರ ನೀವು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ, ಆ ಕೆಲಸ ಪೂರ್ತಿ ಆಗಬೇಕು, ಅದರಿಂದ ನಿಮಗೆ ಜಯ ಸಿಕ್ಕಬೇಕು ಅಂದರೆ, ನೀವು ಆ ಕೆಲಸಕ್ಕೆ ಹೋಗೋದಕ್ಕಿಂತ ಮೊದಲು ಸ್ನಾನ ಮಾಡಿ ಪೂಜೆ ಮಾಡಿ, ಮನೆಯಲ್ಲಿ ರಾಯರನ್ನ ಜಪ ಮಾಡಿ, ರಾಯರಿಗೆ ಹೇಳ್ಕೊಳ್ಳಿ, ನಾನು ಈ ಥರ ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಇದರಿಂದ ನನಗೆ ಒಳ್ಳೇದಾಗಬೇಕು ಅಂತ. ಮತ್ತು ಆ ದೇವ್ರ ಮನೇಲಿರೋ ಮಂತ್ರಾಕ್ಷತೆನ ನಿಮ್ಮ ಜೊತೇಲಿ ತೆಗೆದಿಟ್ಕೊಳ್ಳಿ. ಆಗ ರಾಯರ ಆಶೀರ್ವಾದ ನಿಮ್ಮ ಜೊತೆಯಲ್ಲೇ ಇರುತ್ತೆ. ನೀವು ಹೋಗೋ ಕೆಲಸ ಖಂಡಿತವಾಗ್ಲೂ ಶುಭ ತಂದುಕೊಡತ್ತೆ. ನೀವು ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅಂತ ಇದ್ರೇನು ಇದೇ ರೀತಿ ರಾಯರಿಗೆ ಪೂಜೆ ಮಾಡಿ, ರಾಯರನ್ನ ಕೇಳ್ಕೊಳ್ಳಿ. ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆ ನೀವು ಶುರು ಮಾಡೋದಕ್ಕಿಂತ ಮುಂಚೆ ರಾಯರ ಆಶೀರ್ವಾದ ತಗೊಳ್ಳಿ. ಅದೇ ರೀತಿ ಮಂತ್ರಾಕ್ಷತೆನ ತಗೊಂಡು ನೀವು ಎಲ್ಲಿ ಕೆಲಸ ಶುರು ಮಾಡ್ತಾ ಇದ್ದೀರೋ ಅಲ್ಲಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಹತ್ರ ಸ್ವಲ್ಪ ತೆಗೆದಿಟ್ಕೊಳ್ಳಿ. ನೀವು ಯಾವ ಜಾಗದಲ್ಲಿ ಬಿಸ್ನೆಸ್ಸು ಶುರು ಮಾಡಬೇಕು ಅಂತ ಇರ್ತೀರೋ ಅಲ್ಲಿ ದೇವ್ರ ಮನೆ ಇದ್ದೇ ಇರುತ್ತೆ. ಆ ದೇವ್ರ ಮನೆಯಲ್ಲಿ ಈ ಮಂತ್ರಾಕ್ಷತೆನ ಇಟ್ಕೊಳ್ಳಿ. ಡೈಲಿ ಪೂಜೆ ಮಾಡ್ತಾ ಹೋಗಿ. ಆಗ ಇದು ನಿಮಗೆ ಯಾವ ರೀತಿ ಯಶಸ್ಸು ತಂದುಕೊಡತ್ತೆ ಅಂದರೆ, ಹೆಚ್ಚಾಗ್ತಾನೆ ಹೋಗುತ್ತೆ. ನೀವು ಇದು ಮಾಡೋದ್ರ ಜೊತೆ ನಿಮ್ಮ ಪರಿಶ್ರಮನೂ ಇರಬೇಕು. ನಾವು ತುಂಬ ಕಡೆ ಎಲ್ಲ ನೋಡ್ತಾ ಇರ್ತೀವಿ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಅವರ ಜೀವನ ಪೂರ್ತಿ ಕಷ್ಟದಲ್ಲೇ ಕಳೆದೋಗುತ್ತೆ. ಆದರೆ ನಾವು ಕಷ್ಟಪಟ್ಟು ಮೇಲೆ ಬರಬೇಕಂದ್ರೆ ಆ ಗುರುಗಳ ಆಶೀರ್ವಾದ ನಮಗಿರಬೇಕು. ಆಗ ಆ ಗುರುಗಳೇ ನಮಗೆ ಹೊಸ ಮಾರ್ಗ ತೋರಿಸ್ತಾ ಹೋಗ್ತಾರೆ. ನಾವು ಪಟ್ಟ ಪರಿಶ್ರಮಕ್ಕೆ ಫಲ ಸಿಗತ್ತೆ. ನಾವೇನೇ ಮಾಡಿದ್ರು ಆ ದೇವರ ಅನುಗ್ರಹ ಇಲ್ಲ ಅಂದರೆ ನಾವೇನು ಸಾಧನೆ ಮಾಡೋಕ್ಕೆ ಆಗಲ್ಲ. ನಾವು ಮಾಡೋ ಕೆಲಸದಲ್ಲಿ ಜಯ ಸಿಗಲ್ಲ. ನಾವು ಮಾಡೋ ಕೆಲಸ ಸರಿಯಾಗಿದ್ದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಆ ರಾಯರನ್ನ ನೆನೆಸ್ಕೊಂಡು ರಾಯರು ನಮ್ಮ ಕೈ ಹಿಡಿತಾರೆ. ನಾವು ಹೋಗೋ ದಾರಿ ಸುಲಭ ಮಾಡಿಕೊಡ್ತಾರೆ. ಯಾರೇ ಆಗಲಿ, ನಾನು ಹೇಳಿದ ರೀತಿ ನೀವು ಏನಾದರೂ ಹೊಸದಾಗಿ ಶುರು ಮಾಡ್ತಾ ಇದ್ದೀರಾ ಅಂದರೆ, ಇಲ್ಲ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ, ಮೊದಲು ನಾನು ಹೇಳಿದ ರೀತಿ ರಾಯರ ಆಶೀರ್ವಾದ ತಗೊಂಡು ಮಂತ್ರಾಕ್ಷತೆ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡ್ರಿ ಅಂದರೆ ಆಗ ನಿಮಗೆ ಜಯ ಸಿಕ್ಕೇ ಸಿಗತ್ತೆ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ರಾಯರು ಇದ್ದಾರೆ ಅಂತ ಕಮೆಂಟ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.